ಕಾಂಗ್ರೆಸ್ನ ಮಾಜಿ ಶಾಸಕ ಹಾಗೆ ಅವರ ಪುತ್ರನ ವಿರುದ್ಧ ದರ್ಪ ದೌರ್ಜನ್ಯ ಮೆರೆದಿರುವಂತಹ ಆರೋಪ ಕೇಳಿಬಂದಿದೆ. ಜಮೀನು ವಿಚಾರದ ಗಲಾಟೆಯಲ್ಲಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. ಹಾಗೆ ಚಂದ್ರಶೇಖರ್ ಅವರ ಪುತ್ರ ಶ್ರೀಕಾಂತ್ ವಿರುದ್ಧವೂ ಕೂಡ ಆರೋಪ ಮಾಡಲಾಗಿದೆ. ಶ್ರೀನಿವಾಸ್ ಅನ್ನೋರ ಮೇಲೆ ಈ ಹಲ್ಲೆ ನಡೆಸಿರುವ ಆರೋಪ ಇರೋದು. ಶ್ರೀನಿವಾಸ್ ಅನ್ನೋರ ಜಮೀನಿಗೆ ಸಂಬಂಧಪಟ್ಟಂತೆ ಈ ಜಮೀನು ನಂದು ಅಂತ ಕೆಬಿ ಚಂದ್ರಶೇಖರ್ ಮಾಜಿ ಶಾಸಕರು ಕೆಆರ್ ಪೇಟೆ ಅವರು ಹಾಗೂ ಅವರ ಪುತ್ರ ಶ್ರೀಕಾಂತ್ ಹಲ್ಲೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ಹಾಗೆ ದೂರು ಕೊಟ್ಟರೂ ಕೂಡ ಕೆಆರ್ ಪೇಟೆ ಪೊಲೀಸರು ಇನ್ನೂ ಕೇಸ್ ದಾಖಲಿಸಿಲ್ಲ ಅಂತ ಶ್ರೀನಿವಾಸ್ ಆರೋಪ ಮಾಡಿರುವಂಥದ್ದು. ಕೆಬಿ ಚಂದ್ರಶೇಖರ್ ಕಾಂಗ್ರೆಸ್ನ ಮಾಜಿ ಶಾಸಕರು, ಕೆಆರ್ ಪೇಟೆ ಕ್ಷೇತ್ರದ ಮಾಜಿ ಶಾಸಕರು ಕೆಬಿ ಚಂದ್ರಶೇಖರ್ ಹಾಗೆ ಅವರ ಪುತ್ರ ಶ್ರೀಕಾಂತ್ ಜಮೀನು ವಿಚಾರವಾಗಿ ಶ್ರೀನಿವಾಸ್ ಅನ್ನೋರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಕೆಆರ್ ಪೇಟೆಯಲ್ಲಿ ಇರುವಂತಹ ಅವರ ಜಮೀನು ಶ್ರೀನಿವಾಸ್ ಅವರ ಜಮೀನು ಅಂತ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ. ಇಲ್ಲ, ಈ ಜಮೀನು ನಮಗೆ ಆಧಾರ ಮಾಡಿಕೊಟ್ಟಿದ್ದಾರೆ, ಇದು ನಮ್ಮ ಜಮೀನು ಅಂತೇಳಿ ಮಾಜಿ ಶಾಸಕರು ಹಾಗೆ ಅವರ ಪುತ್ರ ಶ್ರೀಕಾಂತ್ ಹೇಳ್ತಾ ಇರುವಂಥದ್ದು. ಚಂದ್ರಶೇಖರ್ ಮತ್ತು ಅವರ ಪುತ್ರ ಇದೇ ವಿಚಾರವಾಗಿ ಹೋಗಿ ಶ್ರೀನಿವಾಸ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇರುವಂಥದ್ದು. ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಏನಿದು ಜಮೀನು ವಿವಾದ? ಶ್ರೀನಿವಾಸ್ ಅವ್ರದ್ದು ಎಷ್ಟು ಎಕರೆ ಜಮೀನಿದೆ? ಇದನ್ನ ನಮ್ಮ ಜಮೀನು ಅಂತೇಳಿ ಮಾಜಿ ಶಾಸಕರು ಹೇಳ್ತಾ ಇರೋದು ಯಾಕೆ? ಖಂಡಿತ ನವೀನ್, ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ಪಟ್ಟಣದಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಹಾಗೆ ಅವರ ಪುತ್ರ ವ್ಯಕ್ತಿಯೋರ್ವನ ಮೇಲೆ ಹಲ್ಲೆಯನ್ನ ಮಾಡಿ ಒಂದು ಜಮೀನು ವಿಚಾರವಾಗಿ ಖ್ಯಾತಿಯನ್ನು ತೆಗೆದಿರುವಂತಹ ಘಟನೆ ನಡೆದಿರುವಂಥದ್ದು. ಅಂದರೆ ಈ ಹಿಂದೆಲ್ಲೂ ಕೂಡ ಬಹಳಷ್ಟು ವಿವಾದ ಜಮೀನಿನಲ್ಲಿ ಇರುವಂಥದ್ದು. ಅಂದರೆ ಏನು ಹಲ್ಲೆಗೆ ಒಳಗಾದಂಥ ಶ್ರೀನಿವಾಸ್ ಇದ್ದಾನೆ, ಆತನ ತಾತ ಕೃಷ್ಣ ಶೆಟ್ಟಿ ಅವರು ಏನು ಕೆಬಿ ಚಂದ್ರಶೇಖರ್ ಅವರ ತಾಯಿ ಮತ್ತು ತಂದೆಯವರಿಗೆ ಆಧಾರವನ್ನು ಮಾಡಿಕೊಟ್ಟಿದ್ರು ಎಂಬ ಒಂದು ಮಾತುಗಳನ್ನ ಚಂದ್ರಶೇಖರ್ ಅವರು ಹೇಳ್ತಾ ಇರುವಂಥದ್ದು. ಆದರೆ ಶ್ರೀನಿವಾಸ್ ಹೇಳ್ತಾ ಇರುವಂಥದ್ದು ನಮ್ಮ ಹೆಸರಿನಲ್ಲೇ ಒಂದು ಎಕರೆ 14 ಕುಂಟೆ ಜಾಗ ನಮ್ಮ ಹೆಸರಿನಲ್ಲೇ ಇದೆ, RTC ಕೂಡ ಇದೆ, MR ಇದೆ ಎಂಬ ಒಂದು ದಾಖಲಾತಿಗಳನ್ನು ಕೂಡ ತೋರಿಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದೆ. ಅದರ ನಡುವೆ ಇದೀಗ ಮಾಜಿ ಶಾಸಕ ಚಂದ್ರಶೇಖರ್ ಅವರು ದರ್ಪವನ್ನ ಎಸಗಿರುವಂಥದ್ದು. ಅಂದ್ರೆ ಏನು ಕೃಷ್ಣ ಶೆಟ್ಟಿ ಅವರ ಮೊಮ್ಮಗ ಶ್ರೀನಿವಾಸ್ ಏನು ಹಲ್ಲೆಗೊಳಗಾದ್ರು, ಅವರು ತಮ್ಮ ಜಮೀನಿನಲ್ಲಿ ಸುಮಾರು ಒಂದಷ್ಟು 18 ಕುಂಟೆಯಷ್ಟು ಜಾಗವನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ಮಳಿಗೆಗಳನ್ನ ನಿರ್ಮಿಸಿಕೊಳ್ಳುವಂತಹ ಕೆಲಸವನ್ನ ಶ್ರೀನಿವಾಸ್ ಅವರು ಮಾಡ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಂತಹ ಮಾಜಿ ಶಾಸಕ ಚಂದ್ರಶೇಖರ್ ಹಾಗೆ ಆತನ ಪುತ್ರ ಶ್ರೀಕಾಂತ್ ಒಂದು ಖ್ಯಾತಿಯನ್ನು ತೆಗೆದಿರುವಂಥದ್ದು, ಹಲ್ಲೆಯನ್ನ ಮಾಡಿರುವಂಥದ್ದು. ಅಂದ್ರೆ ನನಗೆ ಈ ಜಾಗವನ್ನ ಬಿಟ್ಕೊಡ್ಬೇಕು, ನಮ್ಮ ತಾಯಿಗೆ ಆಧಾರವನ್ನಾಗಿ ಮಾಡಲಾಗಿದೆ ಈ ಜಮೀನನ್ನ, ಆ ನಿಟ್ಟಿನಲ್ಲಿ ಈ ಜಾಗವನ್ನ ನಮ್ಗೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ವಾಗ್ವಾದವನ್ನ ನಡೆಸಿರುವಂಥದ್ದು. ಅಲ್ಲದೆ ಹಲ್ಲೆಯನ್ನು ಕೂಡ ಮಾಡಿರುವಂಥದ್ದು, ಮತ್ತೆ ಕೊಲೆ ಬೆದರಿಕೆಯನ್ನು ಹಾಕಿರುವಂಥದ್ದು. ಈ ಕೂಡಲೇ ನನ್ನ ಹೆಸರಿಗೆ ಈ ಒಂದು ಜಮೀನನ್ನ ಬರ್ಕೊಡ್ದಿದ್ರೆ ನಿಮ್ಮನ್ನ ಕೊಲೆ ಮಾಡ್ತೀನಿ, ಈ ಒಂದು ಜಾಗವನ್ನ ಏನು ಮಳಿಗೆಗಳನ್ನ ನಿರ್ಮಿಸ್ತಾ ಇದ್ರು ಅವೆಲ್ಲವನ್ನು ಕೂಡ JCBಯಲ್ಲಿ ನೆಲಸಮವನ್ನ ಗೊಳಿಸ್ತೀನಿ ಎಂಬ ಒಂದು ಬೆದರಿಕೆಯನ್ನು ಕೂಡ ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ರೀತಿ ಹಲ್ಲೆಗೆ ಒಳಗಾದಂತ ಶ್ರೀನಿವಾಸ್ ಇದೀಗ ಭಯಭೀತರಾಗಿದ್ದಾರೆ, ಒಂದು ರೀತಿ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಈಗಾಗಲೇ ಕೆಆರ್ ಪೇಟೆ ಪೊಲೀಸ್ ಠಾಣೆಗೆ ಈ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಪೊಲೀಸರು ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಅವರ ಮೇಲೆ ಕ್ರಮವನ್ನು ಜರುಗಿಸುವುದಕ್ಕೆ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು. ಕಾರಣ ಅಂತಂದ್ರೆ ಏನು ಕೆಬಿ ಚಂದ್ರಶೇಖರ್ ಇದ್ದಾರೆ, ಅವರು ಕೆಆರ್ ಪೇಟೆ ಭಾಗದಲ್ಲಿ ಕಾಂಗ್ರೆಸ್ನ ಒಬ್ಬ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ರೀತಿ ದರ್ಪವನ್ನೇ ಎಸಗಿದ್ರು ಕೂಡ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿರುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಲಾದ್ರೂ ಅಂದ್ರೆ ಈ ನಿಟ್ಟಿನಲ್ಲಿ ಮುಂದಾದ್ರೂ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ.